आई वीणा पोरक्या असलेल्या एका मुलाला गरिबीसुद्धा त्याच्या यशामध्ये अडथळा ठरली नाही। कोणत्याही अडथळ्यांची पर्वा न करता एका लहान विणकराच्या मुलाने व्हीटीयू दीक्षांत समारंभामध्ये 7 सुवर्ण पदके जिंकली आहेत आणि हे सुवर्ण पदक त्याने त्याच्या वडिलांना समर्पित केले, ज्यांनी त्याला खूप कठोर प्रशिक्षण दिले होते। होय, केंगेरी बेंगळूर येथील SGBIT कॉलेजचा विद्यार्थी मोहन कुमार म्हणतो की माझ्या वडिलांचे कठोर परिश्रम माझ्या यशाचे कारण आहे। Dr. N.R. Shetty gold medal, R.N. Shetty gold medal. For first rank holder, highest marks, or having secured highest aggregate marks in the last 4 semester with first attempt in BE electronics. ನಾನು ಈ ಸದ್ಯಕ್ಕೆ 7 ಪಡೆದಿದ್ದೀನಿ ಸರ್, 7 ಬಂದಿದೆ ಗೋಲ್ಡ್ ಮೆಡಲ್। ಯಾವ ಕಾಲೇಜ್? SJBIT ಅಂತ ಬೆಂಗಳೂರು ಕೆಂಗೇರಿಯಲ್ಲಿ ಕಾಲೇಜ್। ಎಷ್ಟು ಗಂಟೆ ಅಭ್ಯಾಸ ಮಾಡ್ತಿದ್ರಿ, ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ? ಸರ್ ಏನಿಲ್ಲ, ನಾನೇನು ಡೈಲಿ ಓದ್ತಾ ಇರಲಿಲ್ಲ। ಆ್ಯಕ್ಚುಲಿ ನನ್ನ ಪಾಲಿಸಿ ಏನು ಅಂದರೆ ಎಕ್ಸಾಮ್ ಟೈಮಲ್ಲಿ ನಾನು ಓದೋದಲ್ಲಿರೋ ಬೇರೆಯವ್ರಿಗೆ ಹೇಳ್ಕೊಂಡು ಕೊಡ್ತಾ ಇದ್ದೆ। ಸೊ ಅವಾಗ ನನಗೆ ಓದಿರೋದು ಇನ್ನೂ ಚೆನ್ನಾಗಿ ನೆನಪಿರೋದು, ಬರೀಬೇಕು। ಅವಾಗ ಕಡಿಮೆ ಅಭ್ಯಾಸ ಮಾಡಿದ್ರು ಹೇಳಿರೋದು ಎಷ್ಟು ಸಲ ಹೇಳ್ಕೊಂಡು ಕೊಡ್ತೀವಿ 10 ಸಲ ಬರುತ್ತೆ ಅಂತಾರಲ್ಲ, ಸೊ ಅದು ಇವಾಗ ಮಾರ್ಗದರ್ಶನ ಆಗಿದೆ। ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕಾಲೇಜವ್ರೆ ಅಂತಲ್ಲ, ನಮ್ಮ ಹುಡುಗರು ಹಾಸ್ಟೆಲ್ ಹುಡುಗರು ಇದ್ದಾರೆ, ಹಾಸ್ಟೆಲ್ ಹುಡುಗರಾಗಲಿ ಬೇರೆಯವರಾಗಲಿ ಅವ್ರು ನಮಗೆ ಗೊತ್ತಿಲ್ಲದಿರೋದನ್ನ ಅವ್ರು ಬರೆದು ಕಳಿಸೋರು ನಮಗೆ। ಸೊ ನಾನು ಬರೆದಿರೋದು ಅವರು ಕಳಿಸ್ತಾ ಇದ್ದೆ, ಸೊ ಅದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಸ್ಕೋರ್ ಜಾಸ್ತಿ ಮಾಡೋದಕ್ಕೆ। ತಂದೆಯವರು ಏನು ಮಾಡ್ತಾರೆ? ತಂದೆಯವರು ಮಗ್ಗನೇ ಇದ್ದಾರೆ ಸರ್, ಚಿಕ್ಕ ವಯಸ್ಸಿಂದನೂ ಅವ್ರ ಮಗ್ಗನೇ, ಒಂದು 15 ವರ್ಷದಿಂದ ಅವರು ಮಗ್ಗ ಬಿಡ್ತಾ ಇದ್ದಾರೆ। ಈಗ ರಾಜಾಜಿನಗರಲ್ಲಿ ಇದ್ದೀವಿ, ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಸರ್। ಮುಂದೆ ಏನು ಮಾಡ್ಬೇಕಂದ್ರೆ? ಮುಂದೆ ಈಗ ಟೊಯೋಟಾದಲ್ಲಿ ಕೆಲಸ ಸಿಕ್ಕಿದೆ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರ್, ಆಗಲೇ 1 ಮಂತ್ ಆಗಿದೆ। ಈ ಮುಂದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆದು ತಗೊಬೇಕಂತ ಆಸೆ ಇದೆ, ಸೊ ಟ್ರೈ ಮಾಡ್ತೀನಿ ಸರ್ ಬರೆಯೋದಕ್ಕೆ। ಇಷ್ಟು ಬಡತನದಲ್ಲೂ ಕೂಡ ಇಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ರು, ಏನು ಅನ್ಸುತ್ತೆ ಸರ್? ಏನಿಲ್ಲ ಸರ್, ಎಲ್ಲ ಇವ್ರಿಗೋಸ್ಕರ ಅಷ್ಟೇ, ಇನ್ನೇನಿಲ್ಲ। ಅಷ್ಟು ಅವ್ರು ಕಷ್ಟಪಟ್ಟು ಓದಿಸ್ತಾರೆ ಅಂದಮೇಲೆ ನಾವು ಇಷ್ಟು ಓದಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ? ತಾಯಿ ಏನು ಮಾಡ್ತಾರೆ? ತಾಯಿ ಇಲ್ಲ ಸರ್, ತಾಯಿ ತೀರ್ಕೊಂಡಾಗಲೇ ಒಂದು 21 ವರ್ಷ ಆಗಿದೆ। ಸೊ ಅವಾಗಿಂದ ಇವರು ತಂದೆನೇ ಎಲ್ಲ, ಮತ್ತೆ ನಮ್ಮ ಅಜ್ಜಿ ಮೇನು ಫಸ್ಟ್ ಇವ್ರಿಗೆ, ನಮ್ಮ ತಂದೆಗೇನೆ ಎಲ್ಲ, ಏನೇ ನಾನು ಅಚೀವ್ ಮಾಡಿದ್ರು ಅವ್ರಿಗೇನೆ। ಅದನ್ನ ಬಿಟ್ಟರೆ ನಮ್ಮ ಕಾಲೇಜು ನಮ್ಮ ಹುಡುಗರಿಗೆ ಅಷ್ಟೇ ಸರ್। ನಿಮ್ಮ ಹೆಸರು? ಮೋಹನ್ ಕುಮಾರ್ ಅಂತ। ಒಂದು ಸೆಕೆಂಡ್, ಮೊದಲಿಂದ ನೇಕಾರಿಗೆ ಈಗ ನೇಕಾರಕ್ಕಿಲ್ಲ? ಚಿಕ್ಕ ವಯಸ್ಸಿಂದ ನೇಕಾರದಕ್ಕೆಲ್ಲ ಇದ್ದೆ। ನೇಕಾರ ಬಿಟ್ಟರೆ ಬೇರೆ ಏನು ಕೆಲ್ಸಕ್ಕೆ ಹೋಗಿಲ್ಲ ನಾನು। ಅವಾಗಿಂದ ಪರವಾಗಿಲ್ಲ, ನಮ್ಮ ಡ್ಯೂಟಿ ಸ್ವಲ್ಪ ವಾರದ ಪೇಮೆಂಟು ಡೈಲಿ ಮಂತ್ ಪೇಮೆಂಟ್ ಅಲ್ಲ, ವಾರ ಪೇಮೆಂಟು। ಕಷ್ಟಪಟ್ಟು ಮಗನ ಬೆಳೆಸಿದ್ದೀನಿ, 3 ಮಕ್ಕಳು ಸಾಧನೆ ಮಾಡಿದ್ದಾರೆ, ಏನಂತೀರಿ? ತುಂಬ ಖುಷಿ ಆಗ್ತೈತೆ, ಈ ಥರ ಬರ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ। ತುಂಬ ಖುಷಿ ಆಗ್ತೈತೆ, ಸಂತೋಷ ಆಗ್ತಾಯಿದೆ ಸರ್ ತುಂಬ। ಎಷ್ಟು ಜನ ಮಕ್ಕಳು ಸರ್? ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು 1 ಗಂಡು ಮಗು। ಅವ್ರು ಏನು ಮಾಡ್ತಾರೆ? ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವರು ಇನ್ನು ಮದುವೆ, ಯಾರಿಗೂ ಮದುವೆ ಆಗಿಲ್ಲ, ಇನ್ನು ಇವಾಗ ಇನ್ಮೇಲೆ ಪ್ರಯತ್ನ ಮಾಡ್ಬೇಕು ಮದುವೆ। ನಿಮ್ಮ ಹೆಸರು? ನಮ್ಮ ಹೆಸರು ಲೋಕೇಶ್ ಅಂತ ಸರ್। ಈಗ ಮೊದಲಿನ ನೇಕಾರಕ್ಕೆ ಮತ್ತು ಈಗ ನೇಕಾರಕ್ಕೆ ಇಂಡಸ್ಟ್ರೀಸ್ ಭಾಳ ಡಿಫ್ರೆನ್ಸ್ ಆಗಿದೆ, ಕಷ್ಟ ಭಾಳ ಇದೆ, ತುಂಬ ಕಷ್ಟ ಆಯ್ತು। ಹುಡುಗರ ಇಂಜೆಕ್ಷನ್ ಕೊಡ್ತಾರೆ ಹೌದು ಸರ್, ಅದಂತ ನಾವು ಒಂದು 5-6 ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗಿದೆ ನೇಕಾರಿಕೆ। ನೇಕಾರಿಗೆ ಏನು ಇಲ್ವೇ ಇಲ್ಲ, ಸಂಪಾದನೆ ಇಲ್ಲ सर। ओके, थँक्यू, ತುಂಬ ಥ್ಯಾಂಕ್ಸ್। 15 वर्षांपूर्वी विणकाम सोडून दिलेल्या माझ्या वडिलांनी राजाजीनगरमध्ये मजूर म्हणून काम करून मला शिक्षण दिले। आई म्हणते देव नाही, पण माझ्यासाठी माझे वडीलच देव आहेत। माझ्या वडिलांनी दिलेली भिक्षा त्यांच्यासाठी आहे, एवढे मी साध्य केले आहे। हे सुवर्ण पदक मी माझ्या वडिलांना समर्पित करणार असल्याचे त्याने सांगितले। कोणताही मार्ग न काढता किंवा शॉर्टकटचा वापर न करता मिळालेल्या संधीचा मी चांगला उपयोग केला आणि परीक्षेत यश मिळवले। यावेळी मोहन कुमारचे वडील म्हणाले की माझ्या मुलाच्या कामगिरीचा मला अभिमान आहे। मी कधीही माझ्या मुलासमोर माझी समस्या सांगितली नाही, पण माझा मुलगा आई वीणा कधीही रडणार नाही याची मी खात्री केली, असे ते म्हणाले। विनोद कोलकार, KMM मराठी, बेळगाव।